ಇತಿಹಾಸ ಪ್ರಸಿದ್ಧ ಹಟ್ಟಿ ಮಾರಮ್ಮ ದೇವಿಯ ನೂತನ ದೇವಸ್ಥಾನದ ನಿರ್ಮಾಣ ಹಾಗೂ ದೇವಿಯ ಅದ್ದೂರಿ ಪ್ರತಿಷ್ಠಾಪನೆಯ 48ನೇ ದಿನದ ವಿಶೇಷ ಪೂಜೆಯನ್ನ ಗ್ರಾಮದ ಭಕ್ತಾದಿಗಳು ನೆರವೇರಿಸಿದರು. ಕೊರಟಗೆರೆ ಪಟ್ಟಣದ 9ನೇ ವಾರ್ಡಿನ ದೊಡ್ಡಪೇಟೆಯಲ್ಲಿ ಪೂರ್ವಿಕರ ಕಾಲದಿಂದಲೂ ನೆಲೆಸಿರುವ ರಾಮಾಂಜನ ಬೀದಿ ಹಟ್ಟಿ ಮಾರಮ್ಮ ಎಂದೇ ಪ್ರಖ್ಯಾತಿಗೊಂಡಿರುವ ಮಾರಮ್ಮ ದೇವಿಯ ನೂತನ ದೇವಸ್ಥಾನದ ನಿರ್ಮಾಣ ಹಾಗೂ ದೇವಿಯ ಮೆರವಣಿಗೆ ವಿಗ್ರಹವನ್ನು ಸ್ಥಾಪಿಸಲಾಯಿತು. ಗ್ರಾಮಸ್ಥರೊಬ್ಬರು ಮಾತನಾಡಿ, ನಾವು ಚಿಕ್ಕ ವಯಸ್ಸಿನಲ್ಲಿ ಹುಷಾರಿಲ್ಲದಿದ್ದಾಗ ಆಸ್ಪತ್ರೆಗೆ ಹೋಗುತ್ತಿರಲಿಲ್ಲ. ನಮ್ಮ ತಾಯಿ ತಂದೆ ಇಲ್ಲಿ ಹರಕೆ ಕಟ್ಟುತ್ತಿದ್ದರು. ಹರಕೆ ಕಟ್ಟಿದ ಮರುದಿನವೇ ನಾವು ಆರೋಗ್ಯದಿಂದ ಓಡಾಡುತ್ತಿದ್ದೆವು. ಅದೇ ಭಕ್ತಿ ಇಂದಿಗೂ ನಮ್ಮಲ್ಲಿ ಇದೆ. ಅಂದು ಚಿಕ್ಕದಾಗಿದ್ದ ದೇವಸ್ಥಾನ ಇಂದು ಗ್ರಾಮದ ಯುವಕರಿಂದ ದೊಡ್ಡದಾಗಿ ನಿರ್ಮಾಣವಾಗಿದೆ. ತಾಯಿ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಈ ಒಂದು ದಿನ ಕೊರಟಗೆರೆ ರಾಮಾಂಜನ ಬೀದಿಲಿ ಸುಮಾರು ವರ್ಷಗಳಿಂದ ಹಟ್ಟಿ ಮಾರಮ್ಮನ ದೇವಸ್ಥಾನ ಹಟ್ಟಿ ಮಾರಮ್ಮಂದು ಮಾಡ್ಕೊಂಡು ಬರ್ತಾರೆ ಇದೆ. ಜಾತ್ರೆ ಮಾಡ್ಕೊಂಡು ನಾವು ಯುಗಾದಿ ಟೈಮಲ್ಲಿ ಯುಗಾದಿ ಆದ ಮೇಲ್ಮಂಗಳವಾರ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನು ವಿಶೇಷ ಈ ವರ್ಷ ಏನು ಅಂತ ಅಂದರೆ, ಈ ಹಟ್ಟಿ ಮಾರಮ್ಮನ ದೇವಸ್ಥಾನ ಏನು ಹುಡುಗರು ಶ್ರಮದಿಂದ ಈ ಒಂದು ದೇವಸ್ಥಾನ ಇಡೀ ನಾನು ನೋಡ್ದಂಗೆ ಹಟ್ಟಿ ಮಾರಮ್ಮನ ದೇವಸ್ಥಾನ ಎಲ್ಲಿ ನೋಡಿದ್ರು ಚಿಕ್ಕದಾಗೆ ಇರ್ತವೆ. ಆದರೆ ನಾನು ನೋಡ್ದಂಗೆ ಈ ಹಟ್ಟಿ ಮಾರಮ್ಮನ ದೇವಸ್ಥಾನ ಹುಡುಗರು ಶ್ರಮದಿಂದ ಈ ಸರಿ ಎಲ್ಲೂ ಇಲ್ಲ ಅಂಥ ದೇವಸ್ಥಾನ, ಅಂಥ ಭವ್ಯವಾದ ದೇವಸ್ಥಾನ ಕಟ್ಟಿ ಒಂದು ವಿಗ್ರಹನ ಒಂದು ಪ್ರತಿಷ್ಠಾಪನೆ ಮಾಡಿ ಒಂದು ಮೆರವಣಿಗೆ ದೇವರು ಮಾಡಿ ಒಂದು ಹುಡುಗರ ಶ್ರಮದಿಂದ ಇದೊಂದು ಕೆಲಸ ಆಗಿದೆ. ಉದ್ಭವ ಮೂರ್ತಿ ಇದು. ಇನ್ನು ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದಂಥ ಹುಡುಗ. ನಾನು ಒಂದು 45 ವರ್ಷ ಆಗೈತೆ. ಅದನ್ನ ಹಿಂದೆಯಿಂದಲೂ ಮಾಡ್ಕೊಂಡು ಬಂದಿರೋದು ಇದು ಹಟ್ಟಿ ಮಾರಮ್ಮ ದೇವಸ್ಥಾನ. ಇವತ್ತು ಹಾಗೆ ಹಿಂಗೆ ಮಕ್ಕಳು ಮರಿಗಳನ್ನ ಇವತ್ತು ಗ್ರಾಮ ದೇವತೆ ಏನು ಕಾಪಾಡ್ಕೊಂಡು ಹೋಗ್ತಾವಳೆ ಮಾರಮ್ಮ ತಾಯಿ. ಇವತ್ತು ನಮಗೇನು ತೊಂದರೆ ಏನಿಲ್ಲ. ನಮ್ಮ ರಾಮಾಂಜನ ಬೀದಿಗೆ ಅವತ್ತಿಂದಲೂ ನಾವೆಲ್ಲ ಹಂಗೆ ಇದ್ದೀವಿ, ಒಗ್ಗಟ್ಟಾಗಿ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಮುಂದೆ ಕೂಡ ಹಂಗೆ ಇರ್ತೀವಿ. ಆದರೆ ಈ ವರ್ಷ ವಿಶೇಷ ಅಂದರೆ ಹುಡುಗರು ಶ್ರಮ ಬಿದ್ದು ಈ ಒಂದು ದೇವಸ್ಥಾನ ಕಟ್ಟಡ ಮಾಡಿ ಒಂದು ಓಪನ್ ಮಾಡಿ ಈ ದೇವಸ್ಥಾನ ಇಡೀ ಇಡೀ ಕೊರಟಗೆರೆ ತಾಲೂಕಿನೇ ಮಾದರಿ ಆಯಿತು ಈ ದೇವಸ್ಥಾನ. ಯಾಕೆ ಅಂತಂದರೆ ಇಂಥ ದೇವಸ್ಥಾನ ಎಲ್ಲೂ ನಾನು ನೋಡಿಲ್ಲ. ಇಂಥ ದೇವಸ್ಥಾನ ಇದ್ದಾವೆ ಎಲ್ಲ ಏರಿಯಾದಲ್ಲೂ ಹಟ್ಟಿ ಮಾರಮ್ಮ ಮಾಡೇ ಮಾಡ್ತಾರೆ, ವಿಜೃಂಭಣೆಯಿಂದ ಮಾಡೇ ಮಾಡ್ತಾರೆ. ಆದರೆ ವಿಶೇಷವಾಗಿ ದೇವಸ್ಥಾನ ಮಾತ್ರ ಚೆನ್ನಾಗಿ ಕಟ್ಟಿ ಈ ಒಂದು ದೇವಸ್ಥಾನ ಒಂದು ಮೆರವಣಿಗೆ ದೇವ್ರೆ ಆಗ್ಬೋದು, ಒಂದು ಶ್ರಮದಿಂದನಪ್ಪ ಶ್ರಮ ಕಾರ್ಯಕ್ರಮ ವರ್ಷ ಇದೇ ರೀತಿ ನಡ್ಕೊಂಡು ಹೋಗ್ಲಿ, ಇದೇ ರೀತಿ ಮಕ್ಕಳು ಮರಿಗಳನ್ನ ಕಾಪಾಡ್ಕೊಂಡು ಹೋಗಿ ಆ ನನ್ನ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ದೇವರಲ್ಲಿ ಹಟ್ಟಿ ಮಾರಮ್ಮದಲ್ಲಿ ಬೇಡ್ಕೊಂತೀವಿ. ದೇವಸ್ಥಾನದ ಅರ್ಚಕರು ಮಾತನಾಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಅದರಲ್ಲೂ ಯುವಕರಲ್ಲಿ ದೇವರ ಮೇಲಿನ ಭಕ್ತಿ ದಿನೇ ಕಡಿಮೆಯಾಗುತ್ತಿದೆ. ನಮ್ಮ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸಬೇಕು, ದೇವರಲ್ಲಿ ನಂಬಿಕೆ ಇಡಬೇಕು. ನಮ್ಮ ವಾರ್ಡಿನ ಯುವಕರೆಲ್ಲರೂ ಸೇರಿ ಈ ದೇವಿಯ ದೇವಸ್ಥಾನದ ಜೀವನೋದ್ಧಾರವನ್ನ ಮಾಡಿದ್ದೇವೆ. ಪ್ರತಿ ಗ್ರಾಮದಲ್ಲೂ ದೇವಸ್ಥಾನ, ಶಾಲೆ ಇರಲೇಬೇಕು. ದೇವಸ್ಥಾನದಲ್ಲಿ ಭಕ್ತಿ, ಶಾಲೆಯಲ್ಲಿ ವಿದ್ಯೆ ಪಡೆದವನು ದೇಶವನ್ನೇ ಗೆಲ್ಲಬಲ್ಲ ಎಂದು ತಿಳಿಸಿದರು. ಮಾರಮ್ಮ ತಾಯಿಯವರ ನೂತನ ದೇವಸ್ಥಾನ ನಿರ್ಮಾಣಗೊಂಡು ಇಲ್ಲಿಗೆ 48 ದಿವಸಗಳ ಮಂಡಲ ಕಾಲ ಮುಗಿದು ಈ ದಿನ ಬಲಿಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಒಂದು ದೇವಿಗೆ ಯಾವುದೇ ಥರ ಒಂದು ದೇವಸ್ಥಾನ ಇರಲಿಲ್ಲ. ಎಲ್ಲ ಸಾರ್ವಜನಿಕರು ಒಂದು ಸ್ವಭಾವದಿಂದ ಬಂದು ಸ್ವತಃ ಬಂದು ತಾವು ಮಾಡೋಣ, ಒಂದು ದೇವಸ್ಥಾನ ಮಾಡೋಣ ಅಂತ ಹೇಳಿ ಒಂದು ಇದನ್ನು ಮಾಡಿದ್ವಿ. ಎಲ್ಲೋ ಒಂದು ಸನಾತನ ಧರ್ಮ, ಹಿಂದೂ ಧರ್ಮ ಅನ್ನೋದೊಂದು ಕಡೆ ಆಗ್ತಾ ಇತ್ತು. ಯುವಕರಲ್ಲಿ ಒಂದು ಆಸಕ್ತಿ, ಉತ್ಸಾಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಯುವಕರು ಕೈ ಜೋಡಿಸಿ ಇವತ್ತಿನ ನೋಡಿರ್ಬೋದು, ಅಲ್ಲಿ ಆಯ್ತಾಯಿತು, ಇಲ್ಲಿ ಇದಾಯಿತು, ಆ ಒಂದು ಇದಾಯಿತು. ಯುವಕರಲ್ಲಿ ಆ ಒಂದು ಇದೇ ಇಲ್ಲ. ನಮ್ಮ ರಾಮಾಂಜನ ಬೀದಿ 9ನೇ ವಾರ್ಡ್ ಗೆಳೆಯರ ಬಳಗದ ವತಿಯಿಂದ ಎಲ್ಲ ಯುವಕರು ಒಗ್ಗಟ್ಟಾಗಿ ಕೂಡಿ, ಹೆಂಗಸರಾಗ್ಬೋದು, ಮಕ್ಕಳಾಗ್ಬೋದು, ಎಲ್ಲರೂ ಒಂದು ಇದು ಮಾಡಿಕೊಂಡು ಇವತ್ತು ಈ ದಿನ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ತೊಗೊಬಂದು ಮೂಲ ದೇವ್ರನ್ನ ಇದು ಮಾಡಿದ್ದೀವಿ. ಹಾಗೆ ಮೆರವಣಿಗೆ ದೇವ್ರನ್ನ ಅಮ್ಮನವ್ರನ್ನ ಮಾಡಿಸಿ ಹೊಸದಾಗಿ ಮೆರವಣಿಗೆ ದೇವ್ರು ಮಾಡಿಸಿದ್ದೀವಿ. ಇದೇ ಥರ ಹುಡುಗರಿಗೆಲ್ಲ ಆಸಕ್ತಿ ತುಂಬಬೇಕು. ಇದೇ ಬೀದಿ ಅಂತಲ್ಲ, ಪ್ರತಿಯೊಂದು ಊರಲ್ಲೂ, ಗ್ರಾಮದಲ್ಲೂ, ಎಲ್ಲೆಲ್ಲೂ ಸಹ ನಮ್ಮ ಹಿಂದೂ ಧರ್ಮನ ಮರಿಬಾರ್ದು ಅಂತ ಹೇಳಿ ನಾವು ಕೇಳಿಕೊಂಡು. ಮುತ್ತುರಾಜ್, ಹೊಸಕೋಟೆ, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.